ಇಹ ಕಶ್ಚಿತ್ ಅಶ್ವಸ್ತಿಷ್ಠತಿ. ಇಹ ಅತ್ರ ಕಶ್ಚಿತ್ ಯಕೋಪಿ ಅಶ್ವಃ ತುರಗಃ ತಿಷ್ಠತಿ. ಇಲ್ಲಿ ಯಾವುದೋ ಒಂದು ನಮಗೆ ಚಿತ್ರದಲ್ಲಿ ಕಾಣುವ ಹಾಗೆ ಒಂದು ಕುದುರೆ ನಿಂತಿದೆ. ಗೋಹು ಅಶ್ವಸ್ಯ ಚ ಕೋ ಭೇದಃ. ಗೋಹು ಹಸುವಿಗಿಂತ ಅಶ್ವದ ಭಿನ್ನತೆ ಏನು? ಕೋ ಭೇದ, ಏನು ವ್ಯತ್ಯಾಸ? ಎರಡರ ನಡುವೆ ಡಿಫರೆನ್ಸ್ ಏನು? ಅವುಗಳ ನಡುವೆ ಇರುವ ಅಂತರ ಏನು? ಅಶ್ವಃ ಗವಾಪೇಕ್ಷೆಯ ಪ್ರಾಂಶು. ಅಶ್ವವು ಕುದುರೆಗಿಂತ ಸ್ವಲ್ಪ ಎತ್ತರ ಇದೆ, ಟಾಲ್. ಗವಾಪೇಕ್ಷೆಯ, ಗೋವಿಗೆ ಹೋಲಿಸಿದರೆ, ಗೋವನ್ನ ಜೊತೆಗಿಟ್ಟು ನೋಡಿದರೆ, ಕುದುರೆಯನ್ನ ಹಸುವಿನ ಜೊತೆಗಿಟ್ಟು ಕಂಪೇರ್ ಮಾಡಿ ನೋಡಿದರೆ ಆಗ ಅಶ್ವಃ ಪ್ರಾಂಶು, ಅಶ್ವ ಅನ್ನೋದು ತುಂಬಾ ಎತ್ತರವಾಗಿದೆ. ಅಶ್ವಸ್ಯ ಪಾದಾಹ ದೀರ್ಘತರಾಹ. ಯಾಕೆ ಅದು ಎತ್ತರ ಇದೆ ಅಂತಂದ್ರೆ ಅದರ ಕಾಲು ಉದ್ದ ಜಾಸ್ತಿ. ಅದರ ಕಾಲು, ಅಶ್ವದ ಕಾಲುಗಳು ಲಾಂಗ್, ತುಂಬಾ ಉದ್ದ ಆದದ್ರಿಂದ ದೀರ್ಘತರಾಹ. ಬರೀ ದೀರ್ಘ ಅಲ್ಲ, ದೀರ್ಘತರ. ಆ ಹಸುವಿಗಿಂತ ಸ್ವಲ್ಪ ದೀರ್ಘವಾಗಿಯೇ ಇರುವುದರಿಂದ ಅದು ಹಿಂದೆ ಹೇಳಿದಂತೆ ಪ್ರಾಂಶು, ಎತ್ತರವಾಗಿ ಕಾಣಿಸಿದೆ. ತಸ್ಯ ಗ್ರೀವಾಯಾಮ್ ರೋಮರಾಜಿ ವರ್ತತೆ. ಗ್ರೀವ ಅಂದ್ರೆ ನೆಕ್, ಕುತ್ತಿಗೆ. ಅದರ ಕುತ್ತಿಗೆಯಲ್ಲಿ ಸುಗ್ರೀವ ಅಂತ ವಾಲಿಯ ತಮ್ಮನಿಗೆ ಹೆಸರು. ಯಾಕಂದ್ರೆ ಅವನಿಗೆ ಒಳ್ಳೆ ಕತ್ತಿತ್ತು ಅಂತ, ತುಂಬಾ ಮನಸ್ಸಿಗೆ ಹಿತವಾಗುವ ರೀತಿಯಲ್ಲಿರುವಂತಹ ಕತ್ತು ಅವನದಿತ್ತು. ಹಾಗಾಗಿ ಅವನಿಗೆ ಸುಗ್ರೀವ ಅಂತಾನೆ ಹೆಸರು ಬಂತು. ಈ ಭಗವಂತನ ರೂಪಗಳಲ್ಲಿ ಒಂದು ಹಯಗ್ರೀವ ಅಂತ. ಕುದುರೆಯ ಮೋರೆಯೇ, ಕುತ್ತಿಗೆಯೇ ಅವನಿಗೆ ಅಲಂಕಾರ ಭೂಷವಾದದ್ರಿಂದ ಅವನನ್ನು ಹಯಗ್ರೀವ ಅಂತ ಕರೀತಾರೆ. ಅಶ್ವಸ್ಯ ಶೃಂಗೆ ರೋಮರಾಜಿ ಅಂದ್ರೆ ಹೇರ್. ಕುತ್ತಿಗೆ ತುಂಬಾ ಕೂದಲುಗಳು ತುಂಬಿಕೊಂಡಿವೆ. ಅಶ್ವಸ್ಯ ಶೃಂಗೇ ನಸ್ತಃ. ಕುದುರೆಗೆ ಕೋಡಿಲ್ಲ. ಶೃಂಗೆ, ಅದರ ತಲೆಯ ಮೇಲ್ಭಾಗದಲ್ಲಿ ಈ ಹಸುಗಳಿಗೆಲ್ಲ ಗುಮ್ಲಿಕ್ಕೆ, ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ಕೋಡ್ ಕೊಟ್ಟಿದ್ದಾನೆ. ಅದರ ಕುದುರೆಗೆ ರಕ್ಷಿಸಿಕೊಳ್ಳಿಕ್ಕೆ ಕಾಲ್ ಕೊಟ್ಟಿದ್ದಾನೆ. ಏನೋ ಒಂದು ಕೊಟ್ಟಿರ್ತಾನೆ. ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾದ್ದೇನು ಅಂದ್ರೆ, ಎಲ್ಲಾ ಪ್ರಾಣಿಗೂ ಒಂದಲ್ಲ ಒಂದು ವಿಶೇಷವಾದ ತನ್ನ ರಕ್ಷಣೆಗೆ ಬೇಕಿರುವ ವ್ಯವಸ್ಥೆ ಮಾಡಿರ್ತಾನೆ. ಅದನ್ನ ಬಳಸ್ಕೊಳ್ಬೇಕಷ್ಟೇ, ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ. ಹಾಗಾಗಿ ಪ್ರಾಣಿಗಳಲ್ಲಿ ಕುದುರೆಗೆ ಕೋಡಿಲ್ಲ ಅಂತ ಆದ್ರೂ ಕೂಡ ತನ್ನನ್ನ ರಕ್ಷಿಸಿಕೊಳ್ಳಿಕ್ಕೆ, ಆದ್ರೆ ತನ್ನನ್ನ ಎದುರಾಳಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಅತ್ಯಂತ ವೇಗವಾಗಿ ಹೋಗುವ ಕಾಲುಗಳಿವೆ. ಅದರಿಂದಾಗಿ ಅದು ತಕ್ಷಣವೇ ತನ್ನನ್ನ ಶತ್ರುವಿನಿಂದ, ತನಗೆ ಒದಗಿದ ಅಪಾಯದಿಂದ ದೂರಕ್ಕೆ ಹೋಗ್ಲಿಕ್ಕೆ, ತನ್ನನ್ನ ರೆಸ್ಕ್ಯೂ, ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅದಕ್ಕೆ ಕಾಲಿನ ಸಹಾಯ ಸಿಕ್ಕೇ ಸಿಗುತ್ತೆ. ಗೋಹೋ ಶಪಃ ದ್ವೇಧಾ ದಲಿತಃ. ಶಪ ಅಂದ್ರೆ ಕಾಲಿನ ಗೊರಸು. ಗೋಹೋ, ಗೋವಿನ ಪಾದದ ಈ ಗಟ್ಟಿ ಒಂದು ಕಬ್ಬಿಣದ ಹಾಗೆನೇ ಒಂದು ದೇಹದ ಭಾಗ ಅದರ ಕಾಲಲ್ಲಿ ಇರುತ್ತೆ. ಅದು ನೆಲದಲ್ಲಿ ಊರುವಾಗ ನಮ್ಗೆ ಎಲ್ಲ ಪಾದರಕ್ಷೆ ಹೇಗಿರುತ್ತೋ, ನಮಗೆ ಶೂ ಅಥವಾ ನಾವು ಚಪ್ಪಲ್ಗಳನ್ನು ಹೇಗೆ ಧರಿಸ್ತೇವೋ ಹಾಗೆ ಅದಕ್ಕೆ ದೇವರು ಫಿಕ್ಸ್ ಮಾಡಿ ಚಪ್ಪಲ್ ಕಳಿಸಿದ್ದಾನೆ. ಆದ್ರೆ ಆ ಫಿಕ್ಸ್ ಮಾಡಿದ ಚಪ್ಪಲು ಅದು 2 ಬೆರಳಿಗೆ ಆಗುವ ಹಾಗೆ ವಿಭಾಗ ಮಾಡಿ ಇಟ್ಬಿಟ್ಟಿದ್ದಾನೆ. ಅದು 2 ಬೆರಳಿನ ಹಾಗೇನೆ ಕಾಣುತ್ತೆ ಮೇಲ್ನೋಟಕ್ಕೆ. ಹಾಗಿರುವಂತಹ ಅತ್ಯಂತ ಸುಂದರವಾದ ಚಪ್ಪಲನ್ನ ಭಗವಂತ ಶಫವನ್ನ, ಅದರ ಗೊರಸು ಅಂತ ನಾವು ಕರಿತೇವೆ, ಅದನ್ನ ಜೋಡಿಸಿದ್ದಾನೆ. 2 ಶಫಗಳಿವೆ. ದಲಿತಃ ಅಂದ್ರೆ ವಿಭಕ್ತವಾಗಿದೆ. ಹೇಳಿ. ಹೂಫ್ ಅಂತಾರಲ್ಲ ಅದಾದು ಶಫ ಅಂದ್ರೆ ಹೂಫ್ ಅನ್ಸುತ್ತಲ್ವಾ? ಹೌದು ಹೌದು, ಇಂಗ್ಲಿಷ್. ಹೌದು. ಹೂಫ್ ಅದು ದಲಿತಃ ಅಂದ್ರೆ ವಿಭಕ್ತವಾಗಿದೆ, 2 ಸೀಳಿದೆ.
ಅಶ್ವಸೆತು ನ. ಕುದುರೆಗಾಗುವಾಗ ಆ ಶಫ ಅನ್ನೋದು 2 ವಿಭಾಗ ಆಗಿಲ್ಲ, ಸಿಂಗಲ್. ಅದಕ್ಕಾದ್ರೆ ಕುದುರೆ ಹಸುವಿಗಾದ್ರೆ ಡಬಲ್ ಇರುತ್ತೆ, ಆ ಹೂಫ್ ಅನ್ನೋದು ಸೀಳಿರುತ್ತೆ. ಇದು ಸೀಳಿರುವುದಿಲ್ಲ, ಒಂದೇ ಸ್ವರೂಪದಲ್ಲಿ ಅದು ಕಾಣಿಸುತ್ತೆ. ಅಶ್ವಸೆತು ನ ಅತಃ ಅಶ್ವ ಶೀಘ್ರತರಂ ಧಾವತಿ. ಸೊ ಈ ಕುದುರೆ ಅನ್ನುವಂಥದ್ದು ಶೀಘ್ರತರಂ ಅತ್ಯಂತ ಫಾಸ್ಟ್ ಆಗಿ ಧಾವತಿ ಓಡುತ್ತದೆ. ಧಾವತಿ ಅಂತ ಅನ್ನೋದು ಕುದುರೆಗಿರುವ ಒಂದು ವಿಶೇಷ ಲಕ್ಷಣ, ಚೆನ್ನಾಗಿ ಓಡುತ್ತೆ. ಇಟ್ಸ್ ರನ್ ವೆರಿ ಫಾಸ್ಟ್ ಅಂತ ನೋಡುವ ಬೇರೆ ಪ್ರಾಣಿಗಳಿಗಿಂತ ಇದು ಅತ್ಯಂತ ವೇಗವಾಗಿ, ಅಂದ್ರೆ ಮನುಷ್ಯ ಹತ್ತಿ ಕೂತ್ರೆ ಮನುಷ್ಯನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಇದಕ್ಕಿಂತ ಫಾಸ್ಟ್ ಓಡುವಂತದ್ದಿದೆ. ಅದಕ್ಕೆ ಶೀಘ್ರ ತರ ಅಂತ ಹೇಳಿದ್ರು, ಶೀಘ್ರ ತಮ ಅಲ್ಲ. ಈ ಹುಲಿ, ಸಿಂಹ ಅಥವಾ ಚಿರತೆ ಅತ್ಯಂತ ಫಾಸ್ಟ್ ಆಗಿ ಓಡುತ್ತೆ, ಆದ್ರೆ ಅದ್ರಲ್ಲಿ ಕೂತ್ಕೊಳ್ಳೋರು ಯಾರು? ಅದು ಹೋಗುದು ಸರಿ, ಫಾಸ್ಟ್ ಹೋಗ್ಬೋದು, ಕೂತವನ್ ಬದುಕಿ ಬರ್ಬೇಕಲ್ಲ ವಾಪಸ್. ಆದ್ರಿಂದ ಅದರ ಅಸ್ತಿತ್ವ ಅನ್ನೋದು ಬೇರೆನೆ ಲೋಕವನ್ನ ನಮಗೆ ಪರಿಚಯಿಸುತ್ತೆ ಅಂತ ಗೊತ್ತಾಯ್ತು. ಅಯಂ ಅಶ್ವ ರಥೇ ಬದ್ಧತೆ. ರಥ ಮನುಷ್ಯನಿಗೆ ಹೋಗ್ಲಿಕ್ಕೆ ಬೇಕಿರುವಂತಹ ವಾಹನದಲ್ಲಿ, ಮನುಷ್ಯನ ಚಾರಿಯಟ್ ಬಂಧನ ಅಂದ್ರೆ ಅದಕ್ಕೆ ಕಟ್ಟಿ ಹಾಕಿದ್ರೆ ನಮ್ಮ ರಥವನ್ನ ಅದು ಎಳ್ಕೊಂಡು ಹೋಗುತ್ತೆ. ಕೈಶ್ಚಿತ್ ದ್ವೌ ರಥೇ ಬದ್ಧೇತೆ. ಕೆಲವು ರಥಗಳಿಗೆ 2 ಕುದುರೆಗಳನ್ನ ಕಟ್ಟುವುದನ್ನ ನಾವು ನೋಡ್ತೀವಿ. ಇದು ಸಾಮಾನ್ಯ ಉತ್ಸವಗಳಲ್ಲೆಲ್ಲ ನಾವು ನೋಡುವುದುಂಟು, 2 ಕುದುರೆಗಳನ್ನ ಕಟ್ಟಿ ಕರ್ಕೊಂಡು ಹೋಗುವಂಥದ್ದು. ರಾಜಾನಃ ಧನಿಕಾಶ್ಚ ಉತ್ಸವ ದಿವಸೇಶು ಚತುರಃ ತತಃ ಅಧಿಕಾನ್ವಾ ತುರಕಾನ್ನ ರಥೇ ಯೋಜಯಂತಿ. ಇನ್ನು ವಿಶೇಷವಾದ ಊರ ಹಬ್ಬ ಇತ್ಯಾದಿಗಳು ಬಂದ ಸಂದರ್ಭದಲ್ಲಿ ರಾಜಾನಃ ರಾಜರು ಅವರಿಗೆ ರಥಕ್ಕೆ ಕುದುರೆ ಕಟ್ಟುವುದಿದ್ದೇ ಇರುತ್ತೆ. ರಥಕ್ಕೆ ಇದು ಉತ್ಸವಕ್ಕೆ ಅಥವಾ ಏನಾದ್ರೂ ವಿಶೇಷ ಮದುವೆ ಇತ್ಯಾದಿ ಸಂಸ್ಕಾರಗಳ ಸಂದರ್ಭಗಳಲ್ಲಿ 4 ಕುದುರೆಗಳನ್ನು ಕಟ್ಟಿದ ರಥದಲ್ಲಿ ಅವರು ಬಹಳ ಅನಾಯಾಸವಾಗಿ ವೇಗವಾಗಿ ದೂರದ ತನಕ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದಾದ್ರೆ, ಎರಡನೇದ್ದು ಅದು ವೈಭವ, ರಾಜರ ಶ್ರೀಮಂತಿಕೆಯನ್ನ, ಅವರ ರಿಚ್ನೆಸ್ ಅನ್ನ ಅದು ಪರಿಚಯಿಸುವಂತೆ ಆಗಿರುತ್ತೆ. 4 ಕುದುರೆದ್ದು ರಥದಲ್ಲಿ ಬಂದ್ರು ಅಂದ್ರೆ ಅವರು ಬಹಳ ಶ್ರೀಮಂತರು ಅಂತ ಅರ್ಥ. ಯಾಕೆಂದ್ರೆ ಅಷ್ಟು ದುಡ್ಡು ಕೊಟ್ಟು ಬೆಲೆ ಬಾಳುವಂತದ್ದನ್ನ ಕೊಂಡುಕೊಂಡ್ರೆ ಮಾತ್ರ 4 ಕುದುರೆ ಒಂದೇ ಏಜ್ ಇದ್ದು ಅಥವಾ ಹೈಟ್ ಇದ್ದು ಅಥವಾ ಕೇಳುವಂತದ್ದು ಸಿಗುತ್ತೆ. ಬಹಳ ವೆಚ್ಚ ತೆತ್ತಾಗ ಮಾತ್ರ ಅದಕ್ಕೆ 4 ಕುದುರೆಯನ್ನು ಒಂದು ರಥಕ್ಕೆ ಜೋಡಿಸ್ಬೋದು. ಸಾಮಾನ್ಯರಿಗೆ ಅಂತದ್ದೆಲ್ಲ ಕನಸೂ ಬೀಳಲ್ಲ. ರಥವನ್ನ ಹಾಗೆಲ್ಲ ಬೇಕಾದಂತೆ ಓಡಿಸ್ಲಿಕ್ಕೆ ಬೇಕಿರುವ ವಸ್ತುಗಳೇ ಸಿಗಲ್ಲ. ಅಂತ ಅದ್ರಲ್ಲಿ ಅವರು ತಮ್ಮ ಪ್ರತಿಷ್ಠೆ ಅಂತನ್ನುವ ಹಾಗೆ 4 ಕುದುರೆಗಳ ರಥವನ್ನ ಓಡಿಸ್ತಾರೆ. ತತಃ ಅಧಿಕಾನ್, ಇನ್ನು ಕೆಲವರು 7. ಚತುರಃ ಅಂದ್ರೆ 4 ಕುದುರೆಗಳನ್ನು ಅಂತ ಅನ್ನೋದಕ್ಕೆ ಅದು ದ್ವಿತೀಯ ವಿಭಕ್ತಿ, ಬಹುವಚನ. ರಾಜಾನಃ ಧನಿಕಾಃ ಚ ಉತ್ಸವ ದಿವಸೇಶು ಚತುರಃ ತತಃ ಅಧಿಕಾನ್, 4 ಅಥವಾ ಅದಕ್ಕಿಂತ ಹೆಚ್ಚಿನದ್ದನ್ನು ತುರಗಾನ್ ಕುದುರೆಗಳನ್ನು ರಥದಲ್ಲಿ ಯೋಜಯಂತಿ ಸಿದ್ಧಪಡಿಸುತ್ತಾರೆ, ಜೋಡಿಸುತ್ತಾರೆ. ಸಮವರ್ಣೈ ಬಹುಭಿರಶ್ವೈ ಯುಕ್ತೋ ರಥಃ ಸುರಮ್ಯೋ ದೃಶ್ಯತೆ ಭವತಿ. ಸಮವರ್ಣೈ, 4 ಕೂಡ ಅದು ಮತ್ತೆ ಅದರಲ್ಲಿ ಒಂದು ಪ್ರತಿಷ್ಠೆ. 4 ಒಂದೇ ವರ್ಣದ ಕುದುರೆಗಳಾದ್ರೆ ಅದು ಇನ್ನೂ ಅದ್ಭುತ. ಇನ್ನು ಕೆಲವೊಂದು ಸರ್ತಿ ಸಮವರ್ಣೈ ಬಹುಭಿಃ ಅಶ್ವೈ, ಒಂದೇ ಬಣ್ಣದ ಹೆಚ್ಚು ಕುದುರೆಗಳನ್ನ ರಥದಲ್ಲಿ ಜೋಡಿಸಿದಷ್ಟು ರಥದ ಸೌಂದರ್ಯ ಹೆಚ್ಚುತ್ತದೆ. ರಥಃ ಸುರಮ್ಯ ಭವತಿ, ರಥವು ಇನ್ನಷ್ಟು ಚಂದ ಕಾಣುತ್ತೆ. ಬಹುಭಿಃ ಅಶ್ವೈ, ಬಹುಭಿಃ ಹಲವು ರೀತಿಯ ಕುದುರೆಗಳನ್ನ ಒಂದು ರಥದಲ್ಲಿ ಜೋಡಿಸುವುದು ತುಂಬಾ ಕಷ್ಟ. ಬೇರೆ ಬೇರೆ ಸ್ವಭಾವದ್ದಾಗಿ ಬಿಟ್ರೆ ಬಹಳ ಕಷ್ಟ.
ಆದ್ರೆ ಅವುಗಳನ್ನ ಬೇರೆ ಬೇರೆ ಆಗಿದ್ರೂ ಕೂಡ ಒಂದು ರಥಕ್ಕೆ ಹೊಂದುವ ಹಾಗೆ ಅದಕ್ಕೆ ಯೋಗ್ಯನಾದ ಸಾರಥಿ, ಯೋಗ್ಯವಾದ ಆರೈಕೆ ಇತ್ಯಾದಿಗಳಿಂದ ಕೂಡಿದಾಗ, ಇಲ್ಲ ಅಂದ್ರೆ ಅದು ಒಂದು ಕುದುರೆ ಎಡಕ್ಕೆ, ಒಂದು ಕುದುರೆ ಬಲಕ್ಕೆ, ಒಂದು ಕಡೆ ಮುಂದೆ, ಒಂದು ಕಡೆ ನಿಂತಲ್ಲೇ ನಿಂತು ಬಿಟ್ರೆ ರಥ 4 ಪಾಲಾಗಿ ಅವನ್ ನೆಲದಲ್ಲೇ ಇರ್ತಾನೆ ಯಜಮಾನ. ಆದ್ರಿಂದ ಅವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಜೋಡಿಸುವುದು ಅನ್ನೋದು ಕೂಡ ಒಂದು ಜವಾಬ್ದಾರಿಯ ಮತ್ತು ಸವಾಲಿನ ಕೆಲಸ. ಅದು ಆ ಶ್ರೀಮಂತಿಕೆಯನ್ನು ಹೊಂದಿಕೊಂಡು ಹೆಚ್ಚಿನದನ್ನು ಅವನಿಗೆ ತಿಳಿಸುತ್ತೆ ಅನ್ನೋದನ್ನು ಹೇಳಿದ ಹಾಗಾಯಿತು. ಅಶ್ವಾಹ ಸುಶಿಕ್ಷಿತಾ ಸಂಚಾರಾಯ ಉಪಯುಜ್ಯಂತೆ. ಅವುಗಳಿಗೆ ಟ್ರೈನ್ ಮಾಡಿದ್ರೆ, ಸುಶಿಕ್ಷಿತಾ ಅಂದ್ರೆ ಟ್ರೈನಿಂಗ್, ಸುಶಿಕ್ಷಿತಾ ಚೆನ್ನಾಗಿ ಟ್ರೈನ್ ಮಾಡಿದ್ರೆ, ಸಂಚಾರಾಯ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ, ಚಲನೆಗೆ ಅಂದ್ರೆ ಒನ್ ಪ್ಲೇಸ್ ಟು ಪ್ಲೇಸ್, ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ನಾವು ಸಂಚಾರ ಮಾಡ್ಲಿಕ್ಕೆ, ಪ್ರಯಾಣ ಮಾಡ್ಲಿಕ್ಕೆ, ಟ್ರಾವೆಲ್ ಮಾಡ್ಲಿಕ್ಕೆ ಅದು ಉಪಯುಜ್ಯಂತೆ, ನಮಗೆ ಉಪಯೋಗಕ್ಕೆ ಬರುತ್ತೆ, ನಾವು ಅದನ್ನ ಬಳಸಿಕೊಳ್ಬಹುದು. ವನಮಾರ್ಗೇಶು ವನಮಾರ್ಗದಲ್ಲಿ ಜನರು ಪ್ರಾಯೇಣ ಸಾಮಾನ್ಯವಾಗಿ ಅಶ್ವೈಹಿ ಏವ ಸಂಚಾರಂ ಕುರ್ವಂತಿ. ಈಗ ರಸ್ತೆ ಇದೆ, ರಸ್ತೆ ಇರುವುದರಿಂದ ನಮ್ಗೆ ಒಂದು ವಾಹನವನ್ನ ಜೋಡಿಸಿಕೊಳ್ಬಹುದು. ಹಿಂದೆ ಮಹಾರಸ್ತೆಗಳು ಇರ್ತಿತ್ತು, ಚತ್ವರಗಳು, ದೂರದ ಊರಿಗೆ ರಸ್ತೆ ಇಲ್ಲದೆ ಇದ್ರು ಕೂಡ ಆಯಾ ಊರುಗಳಲ್ಲಿ ಒಂದು ಮಹಾರಸ್ತೆ ಅಂತ ಇರ್ತಿತ್ತು, ಮಹಾ ಸಂಚಾರಕ್ಕೆ ಬೇಕಾದ ಒಂದು ರಸ್ತೆ ಇರ್ತಿತ್ತು. ಈಗ ಹಾಗಲ್ಲ, ಈಗ ನಾವು ನೂರಾರು ತರದ ದಾರಿಗಳನ್ನ ಮಾಡಿ, ಅದು ಕೆಲವೊಮ್ಮೆ ಈ ನದಿಗಳೆಲ್ಲ ಬಂತು ಅಂತಂದಾಗ ಆಗ ಅನಿವಾರ್ಯವಾಗಿ ಅವರು ಕುದುರೆಯನ್ನು ನೀರಲ್ಲಿ ಇಳಿಸ್ಕೊಂಡೇ ಹೋಗ್ಬೇಕಿತ್ತು. ಅಂತ ಪ್ರಮುಖವಾದ ಊರಿನ ಒಳಭಾಗದಲ್ಲಿರುವ ನದಿಗಳಿಗೆ ಮಾತ್ರ ಸಂಚಾರಕ್ಕೆ ಬೇಕಾದ ಹಾಗೆ ಕೆಲವು ಸೇತುವೆಗಳನ್ನ ಕಟ್ಟಿರ್ತಿದ್ರು. ಆದ್ರೂ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಬೇರೆ ರೀತಿಯಲ್ಲಿ ಇರ್ತಿತ್ತು. ಅದು ಪ್ರಾಕೃತಿಕವಾಗಿ ಹಾನಿ ಆಗಬಾರದು ಅನ್ನೋ ದೃಷ್ಟಿಯಿಂದ ಹೀಗೆ ವನಮಾರ್ಗದಲ್ಲಿ, ಕಾಡು ದಾರಿಯಲ್ಲಿ, ಫಾರೆಸ್ಟ್ಗಳ ಪ್ರಯಾಣದಲ್ಲಿ ಜನರು ಪ್ರಾಯೇಣ ಹೆಚ್ಚಾಗಿ ಅಶ್ವೈಹಿ ಏವ ಕುದುರೆಗಳಿಂದಲೇನೆ ಸಂಚಾರಂ ಟ್ರಾವೆಲ್ ಅನ್ನು ಕುರುವಂತಿ ಮಾಡ್ತಾ ಇದ್ರು. ಅಶ್ವಸ್ಯ ಪೃಷ್ಠೆ ಪರ್ಯಾಣಂ ಆಸ್ತೀರ್ಯ ತಸ್ಮಿನ್ ಉಪವಿಶತ್ಯಶ್ವಾರೋಹ. ಅಶ್ವದ ಬೆನ್ನಿಗೆ, ಪೃಷ್ಠ ಅಂದ್ರೆ ಬ್ಯಾಕ್, ಕುದುರೆಯ ಬ್ಯಾಕ್, ಬೆನ್ನಿನ ಮೇಲೆ ಪರ್ಯಾಣ ಅಂದ್ರೆ ಕೂತ್ಕೊಳ್ಳಿಕ್ಕೆ ಒಂದು ಸೀಟ್ ತರ ಇರುತ್ತೆ, ಒಂದು ಜಾರದ ಹಾಗೆ. ಬರೀ ಅದರ ಮೇಲೆ ಕೂತ್ರೆ ಅದು ಹಿಂದಕ್ಕೋ ಮುಂದಕ್ಕೋ ಜಾರಿ ಬಿಡುತ್ತೆ. ಜಾರಿದ್ರೆ ಕುದುರೆ ಮುಂದಿರುತ್ತೆ, ಹೋಗೋನು ಹಿಂದೆನೆ ಉಳಿದು ಬಿಡುತ್ತಾನೆ. ಅದಕ್ಕೊಂದು ಕಟ್ಕೊಳ್ಳಿಕ್ಕಿರುತ್ತೆ, ಹೊಟ್ಟೆಗೆ ಚೆನ್ನಾಗಿ ಅದಕ್ಕೊಂದು ಕಟ್ತಾರೆ. ಫಾಸ್ಟ್ ಹೋಗುವ ಸಂದರ್ಭಗಳಲ್ಲಿ ಬೇಕಾಗುತ್ತೆ. ಸಾಮಾನ್ಯವಾಗಿ ಹಾಗೆ ಸುಮ್ಮನೆ ನಡ್ಕೊಂಡು ಹೋಗುದಾದ್ರೆ ತೊಂದರೆ ಇಲ್ಲ. ಆದ್ರೆ ವೇಗವಾಗಿ ಸಂಚಾರ ಮಾಡುವ ಪ್ರಸಂಗ ಬಂದಾಗ ಅದಕ್ಕೊಂದು ಪ್ರಯಾಣ ಅಂತಂದ್ರೆ ಒಂದು ಆಸನಕ್ಕೆ ಕೂತ್ಕೊಳ್ಳಿಕ್ಕೆ ಬೇಕಿರುವಂತಹ ರೀತಿಯ ಒಂದು, ನಾವು ಜಾರಿ ಹೋಗದಂತೆ ತಡೆದು ಕೂತ್ಕೊಳ್ಳಿಕ್ಕಿರುವಂತದ್ದು. ತಸ್ಮಿನ್ ಉಪವಿಶತಿ, ಅದರಲ್ಲಿ ಕೂತ್ಕೊಳ್ತಾನೆ. ಅಶ್ವಾರೋಹ, ಅದು ಹಿಂದೆ ಮುಂದೆ ಹೋಗದ ಹಾಗೆ ಒಂದು ಈ ಬೈಕ್ ಸ್ಯಾಡಲ್ ಅಂತಾರಲ್ಲ, ಸ್ಯಾಡಲ್. ಅದು ಜಾರದ ಹಾಗೆ, ಬೆನ್ನಿ ಹಿಂದೆಯೂ ಜಾರಬಾರ್ದು ಮುಂದೂ ಜಾರಬಾರ್ದು ಅನ್ನೋ ಹಾಗೆ ಬೆನ್ನಿಗೆ ಸರಿಯಾಗಿ ಅಳತೆ ಮಾಡಿ ಒಂದು ಸೀಟನ್ನ ಅದಕ್ಕೆ ಫಿಕ್ಸ್ ಮಾಡ್ತಾರೆ. ಅದನ್ನೇ ಈ ಆನೆಗಳಿಗೂ ಅಂಬಾರಿ ಅಂತ ಕರೀತಾರೆ, ಇಲ್ಲಿ ಆಗುವಾಗ ಇದನ್ನ ಪರ್ಯಾಣ ಅಂತ ಕರೀತಾರೆ. ಅಶ್ವಾರೋಹ ಅಂದ್ರೆ ಕುದುರೆಯನ್ನ ಓಡಿಸುವವನು, ಕುದುರೆ ಮೇಲೆ ಕೂಡುವವನು. ಮುಖಬದ್ಧಂ ಖಲೀನಂ ಆಕರ್ಷನ್ ಸೂಕ್ಷ್ಮಂ ನಯತಿ. ಅದರ ಬಾಯಿಯ ಹತ್ತಿರಕ್ಕೆ ಒಂದು ಹಗ್ಗವನ್ನು ಕಟ್ಟಿರ್ತಾರೆ. ಅದು ಹಿಂದಕ್ಕೆ ಎಳೆದಾಗ ಅದರ ಬಾಯಿ ಅಗಲ ಆಗುತ್ತೆ, ನೋವಾಗುತ್ತೆ. ಅದು ಹಾಗೆ ಎಳ್ಕೊಳ್ಳಿಕ್ ಬಿಡಲ್ಲ, ತಾನೇ ಮುಂದೆ ಓಡ್ತಾ ಇರುತ್ತೆ. ಒಂದು ವೇಳೆ ಅದು ಹೇಳಿದ್ ಕೇಳಲಿಲ್ಲ ಅಂದಾಗ ಮುಖಬದ್ಧವಾದ ಖಲೀನ ಅಂತ ಹೆಸರು ಅದಕ್ಕೆ ವಾಘೆ ಅಂತಾನು ಕನ್ನಡದಲ್ಲಿ ಹೇಳ್ತಾರೆ. ಒಂದು ರೋಪ್, ಅದ್ರ ಮುಖಕ್ಕೆ ಕಟ್ಟಲ್ಪಟ್ಟಂತಹ
ರಶ್ಮಿಗಳು ಅಂತಾನು ಕರೀತಾರೆ ಅದನ್ನ. ಕೈಗೆ ಸಿಕ್ಕುವ ಹಾಗೆ ಕುದುರೆಯ ನಿಯಂತ್ರಣವನ್ನ ಕೈಯಲ್ಲಿ ಹಿಡಿದು ಮುಂದಕ್ಕೆ ಹೋಗುವಾಗ ಅದು ಎಡಕ್ಕೆ ಹೋಗ್ಬೇಕು ಬಲಕ್ಕೆ ಹೋಗ್ಬೇಕು ಅನ್ನೋ ತರ ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಅದಕ್ಕೆ ಗೊತ್ತಾಗುತ್ತೆ, ಇಲ್ಲಿ ಬಲಕ್ಕೆ ಹೋಗ್ಬೇಕು ಇಲ್ಲಿ ಎಡಕ್ಕೆ ಹೋಗ್ಬೇಕು ಅಂತ. ಅದನ್ನ ಖಲೀನಂ ಆಕರ್ಷನ್ ಹಿಂದಕ್ಕೆ ಎಳೆಯುತ್ತಾ ಸಹ ಅಶ್ವಾರೂಹಿಯು ಕುದುರೆಯನ್ನು ನಯತಿ ಕೊಂಡೊಯ್ಯುತ್ತಾನೆ. ಅಶ್ವಾಹ ಸಂಗ್ರಾಮೇಶು ರಾಜ್ಞಾಂ ಸಾಕ್ಯಮಾಚರಂತಿ. ಈ ಕುದುರೆಗಳು ಹಾರ್ಸ್ ಸಂಗ್ರಾಮೇಶು ಬ್ಯಾಟಲ್ ಫೀಲ್ಡ್ಗಳಲ್ಲಿ ರಾಜ್ಞಾಂ ರಾಜರ ಸಾಕ್ಯಂ ಹೆಲ್ಪ್ ಮಾಡ್ತವೆ ಅವುಗಳು. ಹೇಗೆ ಅನ್ನೋದು ನಾವು ಇತಿಹಾಸದ ಕಥೆಗಳಲ್ಲಿ ತಿಳ್ಕೊಳ್ಬೇಕು. ರಾಜನಿಗೆ ತೊಂದರೆ ಆಯ್ತು ಅಂತಂದ್ರೆ ತಾನೇ ಅವನನ್ನು ಎತ್ತಿ ಬೆನ್ನ ಮೇಲೆ ಹಾಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ. ಆ ಜಾಗದಿಂದ ಯುದ್ಧದ ಜಾಗದಿಂದ ದೂರಕ್ಕೆ ಕರ್ಕೊಂಡು ಬರುತ್ತೆ, ನದಿ ತೀರಕ್ಕೆ ಅಥವಾ ಇನ್ನೆಲ್ಲಾದ್ರೂ ಇರುವಂತಹ ಜಾಗಗಳಿಗೆ ಕರ್ಕೊಂಡು ಬರುತ್ತೆ. ಮತ್ತೆ ಶತ್ರು ಅಟ್ಯಾಕ್ ಮಾಡುವಾಗ ಬಾಣ ಪ್ರಯೋಗ ಮಾಡಿದ ಅಂದ್ರೆ ಅದು ರಾಜನಿಗೆ ಬೀಳುತ್ತೆ ಅಂತ ಗೊತ್ತಾದ್ರೆ ತಕ್ಷಣವೇ ಹಿಂದಕ್ಕೆ ಸರಿಯುವುದು ಮುಂದಕ್ಕೆ ಸರಿಯುವುದು. ಈ ತರ ರಾಜನ ರಕ್ಷಣೆಯನ್ನು ಗಮನದಲ್ಲಿ ಇಟ್ಕೊಂಡು ಟ್ರೈನ್ ಹಾಗೆ ಮಾಡಿರ್ತಾರೆ. ಅದಕ್ಕೆ ಎದುರಾಳಿ ಹೀಗೆ ಬಂದಾಗ ಹಿಂದಕ್ಕೆ ಸರಿಬೇಕು ಮುಂದಕ್ಕೆ ಬರಬೇಕು ಅಂತೆಲ್ಲ. ಅದರಂತೆ ಅದು ಸಾಕ್ಯಂ ಹೆಲ್ಪ್ ಅನ್ನು ಆಚರಂತಿ ನಡೆಸುತ್ತವೆ. ತೇ ರಣಾಂಗಣೆ ಮಹತ್ ಕೌಶಲಂ ಪ್ರದರ್ಶಯಂತಿ. ಬ್ಯಾಟಲ್ ಫೀಲ್ಡ್ ಅಲ್ಲಿ ರಣಾಂಗಣ ಬ್ಯಾಟಲ್ ಫೀಲ್ಡ್ ಅಲ್ಲಿ ಮಹತ್ ಕೌಶಲಂ ತುಂಬಾ ಚಾಕಚಕ್ಯತೆಯಿಂದ ತಪ್ಪಿಸಿಕೊಳ್ಳುವುದು ಅಥವಾ ಎದುರಾಳಿಯನ್ನ ಒದ್ದು ಬೀಳಿಸುವುದು, ಕಾಲಿನಿಂದ ಮುಂದಿಂದ ದೂಕುದಾಗ್ಬೋದು ಹಿಂದಿಂದ ಒದೆಯುವುದಾಗ್ಬೋದು, ಈ ತರ ಯಾವುದೋ ಒಂದು ರೀತಿಯಿಂದ ಕೌಶಲಂ ಅವುಗಳ ವರ್ಕ್ ಅಲ್ಲಿ ಒಂದು ಸಹಜವಾಗಿ ಗೆಲುವಿಗೆ ಬೇಕಿರುವಂತಹ ವರ್ತನೆಯನ್ನು ಅವುಗಳು ತೋರಿಸ್ತವೆ. ಸ್ಮಾರ್ಟ್ ಆಗಿ ಅವುಗಳು ವರ್ತಿಸ್ತವೆ. ಕದಾಚಿತ್ ಕೆಲವೊಮ್ಮೆ ತೇ ಆ ಕುದುರೆಗಳು ಯೋಧಾನ ಯುದ್ಧ ಮಾಡುವ ವೀರರ ಸೋಲ್ಜರ್ಗಳ ಪ್ರಾಣವನ್ನೂ ಕೂಡ ಜೀವನವನ್ನೇ ರಕ್ಷಂತಿ ಬದುಕಲಿಕ್ಕೆ ಹೆಲ್ಪ್ ಮಾಡ್ತಾವೆ. ಅವುಗಳು ಸಾಯದಂತೆ ನೋಡ್ಕೊಳ್ತಾವೆ, ಯಜಮಾನಗೆ ಪೆಟ್ಟಾಗದಂತೆ ಬದುಕಿಸ್ತಾವೆ. ಅತಃ ಪ್ರಾಧಾನ್ಯನ ರಾಜಾನ ಅಶ್ವಸೈನ್ಯಂ ಸರ್ವದೈವ ಸಂರಕ್ಷಂತಿ. ಆದ್ರಿಂದಲೇನೆ ಪ್ರಧಾನವಾಗಿ ಮುಖ್ಯವಾಗಿ ಎಸ್ಪೆಷಲಿ ರಾಜರು ಅಂತ ಬಂದಾಗ ಅವರಿಗೆ ಆ ಕುದುರೆಗಳೇ ಪ್ರಧಾನವಾದ ಬಲ. ಯಾರಲ್ಲಿ ಕುದುರೆಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಅವರಿಗೆ ಈ ಯುದ್ಧದಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಅಂತ ಅರ್ಥ. ಆನೆಗಳನ್ನು ಬಳಸ್ತಾರೆ, ಆನೆ ಸಾಕೋದು ಕೂಡ ಸಾಮಾನ್ಯ ಏನಲ್ಲ. ಆದ್ರೆ ಅವುಗಳನ್ನು ಟೇಮ್ ಮಾಡೋದು ಕುದುರೆ ಅಷ್ಟು ಸುಲಭ ಅಲ್ಲ ಒಂದು. ಆದ್ರೆ ಅವುಗಳಿಂದ ರಕ್ಷಣೆ ಪಡೆಯುವುದು ತುಂಬಾ ಅನುಕೂಲ. ಸುಮ್ನೆ ಅದನ್ನ ಬಿಟ್ಟು ಬಿಟ್ರೆ ಸಾಕು, ಅದಕ್ಕೆ ಯಾರು ಬೇಡ. ಹೋಗಿ ಬಾ ಅಂದ್ರೆ ಸರಿ, ರಥ ಕುದುರೆ ಎಲ್ಲವನ್ನೂ ಒಂದ್ಸರ್ತಿ ಅದು ಚೆಲ್ಲಾಪಿಲ್ಲಿ ಮಾಡಿ ಬರುತ್ತೆ. ಗಾಣ ಬಿಟ್ರೆ ಎಲ್ಲ ಅದಕ್ಕೆ ಪಕ್ಕ ತಾಗುದು ಅಂತಿಲ್ಲ. ಅದರಿಂದಾಗಿ ರಾಜರು ಅಶ್ವಸೈನ್ಯಂ ಅದ್ರ ಕುದುರೆಗಳೇನು ಅಂದ್ರೆ ತಪ್ಪಿಸಿಕೊಂಡು ಓಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತವೆ ಮತ್ತು ಶತ್ರುಗಳನ್ನ ಗುರುತಿಸಿ ಬೇಗ ಮರೆಯಾಗಿ ನಿಲ್ತಾವೆ. ಈ ತರ ಎಲ್ಲ ಶಬ್ದ ಮಾಡಬೇಡ ಅಂದ್ರೆ ಅದು ಆಮೇಲೆ ಒಂಚೂರು ಶಬ್ದ ಮಾಡಲ್ಲ, ಹೇಳಿದ್ ಕೇಳ್ತವೆ. ಆದ್ರಿಂದಾಗಿ ಅಶ್ವಸೈನ್ಯಂ ಸರ್ವದೈವ ಯಾವಾಗಲೂ ಕೂಡ ಸಂರಕ್ಷಂತಿ ತುಂಬಾ ಹೆಚ್ಚಾಗಿ ರಕ್ಷಣೆಯನ್ನು ಮಾಡಿಕೊಳ್ತಾರೆ.